ಆಗಸ್ಟ್ 1ನೇ ತಾರೀಕಿನಿಂದ ಬೆಂಗಳೂರು ಕ್ಲೀನಿಂಗ್ ಅಭಿಯಾನ ಶುರು ಆಗ್ತಾ ಇದೆ. ಹೌದು, ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಬಹಳ ತುರ್ತಾಗಿ ಆಗ್ಬೇಕಾಗಿರುವಂತದ್ದು ಕೆಲಸ ಆಗಿತ್ತು. ಏನದು? ಎಲ್ಲೆಲ್ಲಿ ಕಸದ ರಾಶಿ ಇದೆ ಅದೆಲ್ಲವನ್ನು ಕ್ಲೀನ್ ಮಾಡ್ತೀವಿ. ಸ್ವಂತ ಜಾಗದಲ್ಲಿ ಮಾಲೀಕರೇ ಕ್ಲೀನ್ ಮಾಡಬೇಕು. ಆಗಸ್ಟ್ 15ರ ಒಳಗೆ ಕ್ಲೀನ್ ಮಾಡದೆ ಹೋದ್ರೆ ನಾವೇ ಮಾಡ್ತೀವಿ. ಅದರ ಖರ್ಚನ್ನ ಮಾಲೀಕರ ಬಳಿ ನಾವು ವಸೂಲಿ ಮಾಡ್ತೀವಿ. ಈಗ ಆಲ್ರೆಡಿ 1616 ಜಾಗಗಳನ್ನ ಗುರುತು ಮಾಡಲಾಗಿದೆ ಅಂತಲೂ ಕೂಡ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಗೆ ಅನುಭವಕ್ಕೆ ಬಂದಿರುತ್ತೆ, ನಿಮ್ಮನೆ ಇರುತ್ತೆ, ನಿಮ್ಮನೆ ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಇರುತ್ತೆ. ಅದು ಹೆಂಗಂತಂದ್ರೆ ಏರಿಯಾದವ್ರು ಕಸ ಎಲ್ಲ ಹಾಕಕ್ಕೆ ಒಂದು ಗಾರ್ಬೇಜ್ ತರ ಅದು. ಆ ಸೈಟ್ ಓನರು ಕ್ಲೀನ್ ಮಾಡಲ್ಲ, ಏರಿಯಾದವ್ರು ಕಸ ಹಾಕದ್ ಬಿಡಲ್ಲ. ಈಗ ಅಂತ ಸೈಟ್ಗಳನ್ನ ಗುರುತಿಸೋ ಕೆಲಸ ಆಗ್ತಾ ಇದೆ ಬೆಂಗಳೂರಲ್ಲಿ. ನಂತರ ದಯವಿಟ್ಟು 1 ತಿಂಗಳ ಟೈಮ್ ಕೊಡ್ತಾ ಇದ್ದೀವಿ. ಆಗಸ್ಟ್ 15ನೇ ತಾರೀಕುವರೆಗೆ ನಿಮ್ಮ ಖಾಲಿ ಸೈಟ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ. ನೀವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಆಗಸ್ಟ್ 15ನೇ ತಾರೀಕು ನಂತರ ನಾವು ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ತಗಲೋ ಖರ್ಚನ್ನು ನಿಮ್ಮ ಆಸ್ತಿ ತೆರಿಗೆಗೆ ಸೇರಿಸಬೇಕಾಗತ್ತೆ. ದಯವಿಟ್ಟು 1 ತಿಂಗಳ ಟೈಮ್ ಕೊಡ್ತಾ ಇದ್ದೀವಿ. ಆಗಸ್ಟ್ 15ನೇ ತಾರೀಕುವರೆಗೆ ನಿಮ್ಮ ಖಾಲಿ ಸೈಟ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ. ನೀವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಆಗಸ್ಟ್ 15ನೇ ತಾರೀಕು ನಂತರ ನಾವು ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ತಗಲೋ ಖರ್ಚನ್ನು ನಿಮ್ಮ ಆಸ್ತಿ ತೆರಿಗೆಗೆ ಸೇರಿಸಬೇಕಾಗತ್ತೆ. ಮುಂದುವರೆದ ಭಾಗವಾಗಿ ಅನಧಿಕೃತ ಹೋರ್ಡಿಂಗ್ ವಿರುದ್ಧವಾಗಿಯೂ ಸರ್ಕಾರ ಸಮರ ಸಾರ್ತಾ ಇದೆ. ತೆರಿಗೆ ಕಟ್ಟಿ ಲೈಸೆನ್ಸ್ ಪಡೆದು ಹೋರ್ಡಿಂಗ್ ಹಾಕಬೇಕು. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಅನಧಿಕೃತ ಹೋರ್ಡಿಂಗ್ಸ್ ವಿರುದ್ಧವಾಗಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ. ಹೊಸ ಜಾಹೀರಾತು ಪಾಲಿಸಿ ಬಂದ್ಮೇಲೆ ಡಿಜಿಟಲ್ ಸ್ಕ್ರೀನ್ಗಳು ಬಹುತೇಕ ಕಡೆ ಅಳವಡಿಸುವಂತ ಕೆಲಸ ಆಗ್ತಾ ಇದೆ. ಎಲ್ಲ ಡಿಜಿಟಲಿಗೆ ಶಿಫ್ಟ್ ಆಗಿ ಅಂತಲೂ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಈ ಪ್ರೈವೇಟ್ ಜಾಗದಲ್ಲಿ ಹಾಕಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಲೈಸೆನ್ಸ್ ಪಡಿಬೇಕು, ಮತ್ತೊಂದು ಈ ಥರದ್ದೆಲ್ಲ ಅವರು ಮಾಹಿತಿಯನ್ನು ಕೊಡ್ತಿದ್ದಾರೆ. ಹೊಸ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಬಂದ ಮೇಲೆ ಎಲ್ಲಂದ್ರೆ ಅಲ್ಲಿ ಎಲ್ಲ ಈ ಡಿಜಿಟಲ್ ಸ್ಕ್ರೀನ್ಗಳನ್ನು ಅಡ್ವರ್ಟೈಸ್ಮೆಂಟ್ ಹಾಕೋದು ಶುರು ಮಾಡಿದ್ದಾರೆ. ಅದರಲ್ಲಿ ಯಾರು ಲೈಸೆನ್ಸ್ ತಗೊಂಡಿಲ್ಲ ಏನೂ ಕೂಡ ಲೆಕ್ಕ ಇಲ್ಲ. ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಲೈಸೆನ್ಸ್ ಕೊಡಬೇಕು. ಯಾರು ಲೈಸೆನ್ಸ್ ಇಲ್ಲದೆ ನಡೆಸ್ತಾ ಇದ್ದಾರೆ ಅದಕ್ಕೆ ಕೂಡಲೇ ಕಡಿವಾಣ ಹಾಕಬೇಕು. ಇದು ತೆರಿಗೆ ಬರಬೇಕು. ಅವರೆಲ್ಲ ತೆರಿಗೆ ಕಟ್ಟಿ ಲೈಸೆನ್ಸ್ ತಗೋಬೇಕು. ಅಕ್ರಮವಾಗಿ ನಡೆಸ್ತಾ ಇರೋದಕ್ಕೆ ಕಡಿವಾಣ ಹಾಕಬೇಕು ಅಂತಲೂ ಕೂಡ ನಾನು ಇವತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಆಸ್ತಿ ತೆರಿಗೆ ಹೆಚ್ಚಳ ಮಾಡೋ ಆಸೆ ನನಗಿಲ್ಲ ಅಂತ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಆಸ್ತಿ ತೆರಿಗೆ ಕಡಿಮೆ ಇರೋದಕ್ಕೆ ಬಯಸ್ತೀನಿ, ಆದರೆ ಮಾಲೀಕರು ಸಂಪೂರ್ಣವಾಗಿ ತೆರಿಗೆಯನ್ನ ಕಟ್ಟಿದ್ರೆ ಅದರಲ್ಲೇ ಪಾಲಿಕೆಗಳಿಗೆ ಬೇಕಾದಷ್ಟು ಆದಾಯ ಬರುತ್ತೆ. ಆಗ ಆಸ್ತಿ ತೆರಿಗೆ ಏರಿಕೆ ಮಾಡೋ ವಿಚಾರ ಬರೋದಿಲ್ಲ. ದೊಡ್ಡ ಮೊತ್ತ ಅಲ್ಲದೆ ಹೋದ್ರೂ ಕೂಡ ಸಣ್ಣದಾಗಿ ತೆರಿಗೆ ಕಟ್ಟಿದ್ರೆ ಸಮಸ್ಯೆ ಆಗೋದಿಲ್ಲ ಅಂತೆಲ್ಲ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಂಚನೆ ಮಾಡಿ ಸದ್ಯಕ್ಕೆ ನೋಡಿ, ಆಸ್ತಿ ತೆರಿಗೆ ಹೆಚ್ಚಳ ಮಾಡೋ ಅವಶ್ಯಕತೆ ಸದ್ಯಕ್ಕಿಲ್ಲ. ತೆರಿಗೆ ಯಾರು ಕಟ್ಟದೆ ವಂಚನೆ ಮಾಡ್ತಾ ಇದ್ದಾರೆ ಅವರು ತೆರಿಗೆ ಕಟ್ಟಕ್ಕೆ ಶುರು ಮಾಡಿಬಿಟ್ರೆ ಬಹುಶಃ ಎಲ್ಲ ನಗರ ಪಾಲಿಕೆಗಳು ಕೂಡ ಶಕ್ತಿಯುತವಾಗಿ ಕೆಲಸ ಮಾಡ್ಬೋದು. ಅನ್ಯಾಯ ಏನು ಅಂದರೆ ಕೆಲವ್ರು ಮಾತ್ರ ತೆರಿಗೆ ಕಟ್ಟೋದು, ಇನ್ನು ಕೆಲವರು ಏನೂ ಇಲ್ಲದೆ ಸೌಲಭ್ಯ ತಗೊಳ್ಳೋದು. ಇದಕ್ಕೆ ನಾವು ಸರಿ ಮಾಡಿ ಕಡಿಮೆ ರೇಟ್ ಇದ್ರೂ ಪರವಾಗಿಲ್ಲ. ನಾನು ಕಡಿಮೆ ತೆರಿಗೆ ದರದ ಪರ, ನಾನು ಕಡಿಮೆ ಟ್ಯಾಕ್ಸ್ ಪರ. ನಾನು ಅಧಿಕಾರಿಗಳಿಗೆ ಅದೇ ಹೇಳಿದ್ದೇನೆ. ನಾಳೆ ದಿನ ಚುನಾವಣೆ ಆಗುತ್ತೆ, ಹೊಸ ಮಹಾನಗರ ಪಾಲಿಕೆಗಳು ಬರ್ತಾರೆ, ಅಲ್ಲಿ ಅವರು ಕಾರ್ಪೊರೇಟರ್ಸು ತೀರ್ಮಾನ ಮಾಡ್ತಾರೆ ತೆರಿಗೆ ಹೆಚ್ಚಳ ಮಾಡಬೇಕಾ ಬೇಡವಾ ಅಂತ. ಆದರೆ ಕನಿಷ್ಠ ಪಕ್ಕದ ಮನೆಯವರು ತೆರಿಗೆ ಕಟ್ತಾ ಇದ್ದಾರೆ, ನಾನು ವಂಚನೆ ಮಾಡ್ತಾ ಇರೋದು, ಈ ಅನ್ಯಾಯಕ್ಕೆ ಆದರೂ ನಾವು ಕಡಿವಾಣ ಹಾಕಬೇಕು. ಎಲ್ಲರೂ ಕೂಡ ಕಮ್ಮಿ ಕಟ್ಟಲಿ, ಪರವಾಗಿಲ್ಲ. ದುಬಾರಿ ಮಾಡೋ ಇಚ್ಛೆ ನನಗಂತೂ ಇಲ್ಲ. ಬಟ್ ಅವ್ರಿಗೆ ಕಮ್ಮಿ ಆದರೂ ಕಟ್ಟಿಬಿಟ್ರೆ ಸಾಕು, ಬೆಂಗಳೂರನ್ನು ನಾವು ಸುಭದ್ರವಾಗಿ ನಡೆಸಬಹುದು. ಸದ್ಯಕ್ಕೆ ನೋಡಿ, ಆಸ್ತಿ ತೆರಿಗೆ